ದಲಿತರು ತಿರುಗಿ ಬಿದ್ರೆ ಯಾರು ತಡಿಲಿಕ್ಕೆ ಸಾಧ್ಯವಿಲ್ಲ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಪುತ್ಥಳಿ ಅನಾವರಣ ಸಮಾರಂಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಲಿತರು ತಿರುಗಿ ಬಿದ್ರೆ ಯಾರು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ ಎಚ್ಚರಿಕೆ ಇದೆ? ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆನ ಏನಪ್ಪ? ದಲಿತರು ನಾನಾ ಕಾರಣಗಳಿಂದ ಹಿಂದೆ ಉಳಿದಿರಬಹುದು, ನಾನಾ ಕಾರಣಗಳಿಂದ ಅವರು ಮಾತನಾಡದೇ ಇರಬಹುದು. ಒಮ್ಮೆ ತಿರುಗಿ ಬಿದ್ರೆ ಯಾರು ಕೂಡ ತಡಿಲಿಕ್ಕೆ ಸಾಧ್ಯವಿಲ್ಲ. ಜಾತಿ ಜನಗಣತಿ ವರದಿ ತಿಕ್ಕಾಟದ ಬೆನ್ನಲ್ಲೇ ಖರ್ಗೆ ಅವರ ಹೇಳಿಕೆ ಇದೆ. ನಿನ್ನೆ ಲಿಂಗಾಯತ ಒಕ್ಕಲಿಗ ನಾಯಕರು ಸಭೆಯನ್ನು ನಡೆಸಿದ್ರು. ಈ ಬೆನ್ನಲ್ಲೇ ಮಹತ್ವವನ್ನ ಪಡೆದುಕೊಂಡಿದೆ ಖರ್ಗೆ ಅವರ ಹೇಳಿಕೆ. ದಲಿತರು ತಿರುಗಿ ಬಿದ್ರೆ ಯಾರು ಕೂಡ ತಡೆಯಕ್ಕಾಗಲ್ಲ ಅಂತ. ಮೋಸ್ಟ್ ಪ್ರಾಬಲಿ ಈ ರಿಸರ್ವೇಷನ್ ಅಲ್ಲಿ ಅವರವರೇ ಕೋಟ ತಗೊಂಡು ಅವರವರೇ ನಿಂತ್ಕೊಳ್ತಾ ಇದಾರಲ್ಲ, ಅದಕ್ಕೇನಾದ್ರು ಹೇಳ್ಬಿಟ್ರ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೀಟ್ ಖಾಲಿ ಆದರೆ ಅವ್ರ ಮಗ ನಿಂತ್ಕೊಬೇಕು, ಅವ್ರ ಮಗ ನಿಂತ್ಕೊಳ್ದೆ ಹೋದ್ರೆ ನೆಕ್ಸ್ಟು ಸಂಸದ ಸ್ಥಾನಕ್ಕೆ ಅವರ ಅಳಿಯ ನಿಂತ್ಕೊಳ್ಬೇಕು. ಅಲ್ಲಿ ತುಂಬಾ ಜನರಿಗೆ ಮಿಸ್ ಆಗ್ತಾ ಇದೆಯಲ್ಲ, ಆ ಕಾರಣಕ್ಕೆ ಏನಾದ್ರು ಹೇಳ್ಬಿಟ್ರ ಅಂತ. ಅವರ ಫ್ಯಾಮಿಲಿ ಅವರೇ 3-4 ಜನ ಆಯ್ಕೆ ಆಗ್ತಾ ಇದಾರಲ್ಲ, ಅದಕ್ಕಲ್ಲ ಅಂತ ಚರ್ಚೆಗಳು ನಡೀತಾ ಇದಾವೆ ಸಾರ್ವಜನಿಕ ವಲಯದಲ್ಲಿ. You could not have got fundamental rights. Freedom to speech, freedom of speech, and so many facilities you got as a citizens. You should remember. Don't criticize Ambedkar. The people will revolt if you do like that. The Dalits might have slept for many reasons, because there is no education, there is no money, there is no other facilities. Why I am telling this? Baba Sahib himself told, any society to be progress only with these three things. Baba Sahib Ambedkar. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ದಲಿತರು ತಿರುಗಿ ಬಿದ್ರೆ ಯಾರೂ ತಡಿಲಿಕ್ಕೆ ಸಾಧ್ಯವಿಲ್ಲ. ಯಾರಿಗೆ ಎಚ್ಚರಿಕೆ? ಅವ್ರ ಪಕ್ಷದವರಿಗೆ ಎಚ್ಚರಿಕೆನ ಏನಿದು? ಅವ್ರ ಪಕ್ಷದವ್ರಿಗೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅಂಬೇಡ್ಕರ್ ವಿರೋಧಿಗಳಿಗೆ ಇದೊಂದು ಸಂದೇಶವನ್ನು ರವಾನೆ ಮಾಡಿದ್ರ ಅಂತ. ಯಾಕಂತ ಹೇಳಿದ್ರೆ, ಇತ್ತೀಚೆಗೆ ನಾನು ಬೆಂಗಳೂರಿನಲ್ಲಿ ಒಂದು ಸುದ್ದಿಯನ್ನು ನೋಡ್ತಾ ಇದ್ದೆ. ದೆಹಲಿಯಲ್ಲಿ ಕುಳಿತು ಬೆಂಗಳೂರಿನ ಒಂದು ಸುದ್ದಿಯನ್ನು ನೋಡಿದೆ. ಅಂಬೇಡ್ಕರ್ ಮಾಡಿರುವಂಥ ಕೆಲಸವನ್ನು ಇನ್ನೂ ಕೂಡ ಕೆಲವರು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ, ಅಂಬೇಡ್ಕರ್ ಒಬ್ಬರೇನ ಸಂವಿಧಾನ ಮಾಡಿರೋದು, ಅಂಬೇಡ್ಕರ್ ಒಬ್ಬರೇನ ಈ ಒಂದು ಸಂವಿಧಾನ ರಚನೆ ಮಾಡಿರೋದು. ಕರಡು ಸಮಿತಿಯಲ್ಲಿ ನಮ್ಮವರು ಇದ್ದರು ಅನ್ನುವಂಥ ಒಂದು ದಾಟಿಯಲ್ಲಿ ಮಾತನಾಡಿದ್ದಾರೆ. ಆದರೆ ಅಂಬೇಡ್ಕರ್ ಅವರು ಏನೋ ಹಕ್ಕುಗಳನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ, ಮತ್ತೊಂದು ಕಡೆಗೆ ಸಂವಿಧಾನವನ್ನು ರಚನೆ ಮಾಡುವ ಪ್ರತಿ ಹಂತದಲ್ಲೂ ಕೂಡ ಅಂಬೇಡ್ಕರ್ ಅವರ ಕೆಲಸ ಭಾಳ ಮುಖ್ಯವಾಗಿತ್ತು. ದಲಿತರು ಸುಮ್ಮನೆ ಇದ್ದಾರೆ ಅನ್ನೋವಂಥ ಕಾರಣಕ್ಕೋಸ್ಕರವಾಗಿ ಈ ರೀತಿ ಮಾತನಾಡ್ತಾ ಇದ್ದೀರಾ? ದಲಿತರು ನಾನಾ ಕಾರಣಗಳಿಂದ ಹಿಂದುಳಿದಿರ್ಬೋದು, ಮಾತನಾಡದೇ ಇರ್ಬೋದು. ಆದರೆ ಅಂಬೇಡ್ಕರ್ ಬಗ್ಗೆ ಈ ರೀತಿಯಾಗಿ ಲಘುವಾಗಿ ಮಾತನಾಡೋದನ್ನು ಸಹಿಸೋದಿಲ್ಲ. ದಲಿತರು ಒಮ್ಮೆ ತಿರುಗಿ ಬಿದ್ದರೆ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇದು ಸ್ವಪಕ್ಷೀಯರಾಗಿರ್ಬೋದು ಅಥವಾ ವಿಪಕ್ಷದವರಾಗಿರ್ಬೋದು, ಮತ್ತೊಂದು ಕಡೆಗೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಮಾತನಾಡಿರೋರು ಇರ್ಬೋದು. ಈ ರೀತಿಯಾದಂಥ ಒಂದು ಜನರಿಗೆ ಒಂದು ರೀತಿ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ರ ಅಂತ. ಯಾಕಂತ ಹೇಳಿದ್ರೆ, ಭಾಳ ಮುಖ್ಯವಾಗಿ ಒಂದು ಪದವನ್ನು ಉಪಯೋಗಿಸಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ದಲಿತರು ನಾನಾ ಕಾರಣಗಳಿಂದ ಹಿಂದುಳಿದಿರ್ಬೋದು, ಮಾತನಾಡದೆ ಇರ್ಬೋದು ಅನ್ನುವಂಥ ಒಂದು ಪದ ಇದೆಯಲ್ಲ, ಅದು ನಾನಾ ರೀತಿಯಾದ ವ್ಯಾಖ್ಯಾನಗಳಿಗೆ ನಾಂದಿ ಆಡ್ಬೋದು, ನಾನಾ ರೀತಿಯ ಚರ್ಚೆಗಳನ್ನು ಕೂಡ ಹುಟ್ಟು ಹಾಕಿದೆ. ಸೊ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಈ ಒಂದು ಮೌನವನ್ನು ಮುರಿದಿರ್ತಕ್ಕಂಥದ್ದು ಇದೀಗ ಬಹಳ ಪಡ್ಕೊಂಡಿರ್ತಾರೆ. ಅವ್ರ ಹೆಸರಲ್ಲಿ ತುಂಬಾ ಜನ ಬೇಳೆ ಬಯಸ್ಕೊಳ್ತಾ ಇದ್ದಾರೆ ಅವ್ರ ಪಕ್ಷದಲ್ಲೂ ಕೂಡ. ಅವ್ರಗಳಿಗೂ ಏನಾದ್ರು ತಿರುಗೇಟ ಆಯ್ತಾ ಏನೋ ಗೊತ್ತಿಲ್ಲ. ನೋಡೋಣ ಏನೇನಾಗುತ್ತೆ ಅನ್ನುವಂಥ. ಧನ್ಯವಾದ ತಿಮ್ಮೇಗೌಡರು, ನಿಮ್ಮೆಲ್ಲ ಮಾಹಿತಿ.